ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಸಮೀಪ ಇರುವ ಪುಣ್ಯಕ್ಷೇತ್ರವೇ ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ. ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯವಿರುವ ಪುಣ್ಯನಾಡು ಹೊಸನಾಡು ಕೊಡ್ಯಡ್ಕ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಪಾಪನಾಶನಕರಿ ಪ್ರತ್ಯಕ್ಷ ಮಾಹೇಶ್ವರಿ. ಮಂಗಳೂರು ಮೂಡುಬಿದ್ರೆ ಕಾರ್ಕಳ ಹೆದ್ದಾರಿಯ ಅಲಂಗಾರುವಿನಲ್ಲಿ ಪಶ್ಚಿಮಕ್ಕೆ ತಿರುವು ಪಡೆದುಕೊಂಡರೆ ಶ್ರೀ ಕ್ಷೇತ್ರವನ್ನು ಸುಲಭವಾಗಿ ಸಂದರ್ಶಿಸಬಹುದು. ಊರ ಪರವೂರ ಭಕ್ತಾದಿಗಳು ದಿನನಿತ್ಯ ಇಲ್ಲಿಗೆ ಬಂದು ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಶ್ರೀ ಕ್ಷೇತ್ರದ ನಿರ್ಮಾಣಕರ್ತರು ಶ್ರೀ ಜಯರಾಮ ಹೆಗ್ಗಡೆಯವರು. ಅನಿವಾಸಿ ಉದ್ಯಮಿಯಾದ ಶ್ರೀ ಜಯರಾಮ ಹೆಗ್ಗಡೆಯವರು ದೇವಿಯ ಪರಮಭಕ್ತರು. ಒಂದು ದಿನ ತನ್ನ ಸ್ವಪ್ನದಲ್ಲಿ ದೇವಿಯ ದೇವಸ್ಥಾನ ನಿರ್ಮಿಸಬೇಕೆಂದು ಪ್ರೇರಣೆಗೊಳ್ಳುತ್ತಾರೆ ಶ್ರೀ ಜಯರಾಮ ಹೆಗ್ಗಡೆಯವರು. ಈ ವಿಚಾರವನ್ನು ಕಟೀಲಿನ ವೇದಮೂರ್ತಿ ದಿವಂಗತ ಗೋಪಾಲಕೃಷ್ಣ ಅಸ್ರಣ್ಣರ ಬಳಿ ಪ್ರಸ್ತಾವಿಸಿದಾಗ ಅವರಿಂದ ಅಮೂಲ್ಯ ಸಲಹೆ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ನಿರ್ಮಿಸಲು. ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲದೆ ಕರ್ನಾಟಕಕ್ಕೂ ಜನಪ್ರಿಯ ಕ್ಷೇತ್ರವಾಗಿ ಬೆಳಗ್ತಾ ಬರ್ತಾ ಇದೆ. ಈ ದೇವಸ್ಥಾನದ ಪುರಾಣವನ್ನು ನೋಡಿದರೆ ಈ ದೇವಸ್ಥಾನವು 1992ರಲ್ಲಿ ಶಂಕುಸ್ಥಾಪನೆಗೈಯಲ್ಪಟ್ಟು 96ರಲ್ಲಿ ಲೋಕಾರ್ಪಣೆಗೈಯಲ್ಪಟ್ಟಿತ್ತು. ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಸ್ವಾಮೀಜಿಯವರ ಅಮೃತ ಹಸ್ತದಿಂದ 1992ರಲ್ಲಿ ಶಿಲಾಮುಹೂರ್ತವನ್ನು ನೆರವೇರಿಸಿ 1996ರಲ್ಲಿ ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಿ ಬ್ರಹ್ಮಕಲಶೋತ್ಸವವನ್ನು ನಡೆಸಿ ಲೋಕಾರ್ಪಣೆಗೊಳಿಸಿದರು. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಸಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಪೇಜಾವರ ಸ್ವಾಮೀಜಿಯವರಿಂದ ಈ ಕ್ಷೇತ್ರ ಹೊಸನಾಡು ಎಂದು ನಾಮಕರಣಗೊಂಡಿತು. ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಬಂದಾಗ ವಿಶಾಲವಾದ ಪ್ರದೇಶದಲ್ಲಿ ಉದ್ಯಾನವನ ಕಾಣಸಿಗುತ್ತದೆ. ಸುಂದರವಾಗಿ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇರುವಂತಹ ಉದ್ಯಾನವನದಲ್ಲಿ ಕೃಷ್ಣ ರಾಧೆಯರ ಸುಂದರ ವಿಗ್ರಹವಿದ್ದು ಮನಸ್ಸು ಆನಂದದಿಂದ ಮುದಗೊಳ್ಳುತ್ತದೆ ಉದ್ಯಾನವನವನ್ನು ಪ್ರವೇಶಿಸಿದಾಗ. ಉದ್ಯಾನವನವನ್ನು ದಾಟಿ ಮುಂದೆ ಬಂದಾಗ ದೊಡ್ಡದಾದ ವಿಶಾಲವಾದ ರಾಜಗೋಪುರ ನಿಮ್ಮನ್ನು ಸ್ವಾಗತಿಸುತ್ತದೆ ಅಂಗಣದಿಂದ ದೇವಸ್ಥಾನದ ಒಳಗೆ. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿರುವ ಇಲ್ಲಿನ ರಾಜಗೋಪುರ ಎತ್ತರವಾಗಿಯೂ ವಿಶಾಲವಾಗಿಯೂ ಇದ್ದು ಬಂಗಾರದ ಬಣ್ಣದಲ್ಲಿ ಕಂಗೊಳಿಸುತ್ತಾ ನೋಡುಗರ ಕಣ್ಣಿಗೆ ಸೋಜಿಗವನ್ನುಂಟು ಮಾಡುತ್ತದೆ. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುವಂತೆ ಎದುರುಗೊಳ್ಳುತ್ತದೆ ಈ ರಾಜಗೋಪುರ. ಜಗನ್ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಳಗಡೆ ಕಾಲಿಟ್ಟಂತೆಯೇ ನಮಗೆ ಶಿಲಾ ತೀರ್ಥ ಮಂಟಪ ಕಾಣಸಿಗುತ್ತದೆ. ವಿಶಾಲವಾಗಿರುವ ದೇವಸ್ಥಾನದ ಅಂಗಣದ ಒಳಗೆ ಪ್ರಸನ್ನ ಗಣಪತಿ, ನಾಗದೇವರು, ಹನುಮಂತನ ಮತ್ತು ನವಗ್ರಹ ಗುಡಿಗಳಿದ್ದು ಶಿಲಾತೀರ್ಥ ಮಂಟಪದ ಸುತ್ತಲೂ ನವದುರ್ಗೆಯರ ಅಸ್ತಿತ್ವವಿದೆ. ಚಿನ್ನ ಮತ್ತು ಪಂಚಲೋಹ ಮಿಶ್ರಣದ ರೂಪದಲ್ಲಿದೆ ಅನ್ನಪೂರ್ಣೇಶ್ವರಿ ದೇವಿಯ ಮೂಲ ವಿಗ್ರಹ. ಇಲ್ಲಿನ ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ನೋಡುವುದೇ ಮಹಾದಾನಂದ. ಪೂರ್ಣ ಅಲಂಕಾರದೊಂದಿಗೆ ಕಾಣಿಸುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ. ಪ್ರಾತಃ ಕಾಲ 5:30ಕ್ಕೆ, ಮಧ್ಯಾಹ್ನದ ಮಹಾಪೂಜೆ 12 ಗಂಟೆಗೆ ಮತ್ತು ರಾತ್ರಿಯ ಪೂಜೆ 7 ಗಂಟೆಗೆ ಇಲ್ಲಿ ನಡೆಯುತ್ತದೆ. ಮಹಾಪೂಜೆಯ ಸಂದರ್ಭದಲ್ಲಿ
ಅಪೂರ್ವವಾಗಿ ಕಂಗೊಳಿಸುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆಯುವುದು ಮಹಾಭಾಗ್ಯವೇ ಸರಿ. ನಾನಾರತ್ನ ವಿಚಿತ್ರ ಭೂಷಣಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬಮಾನ ವಿಲಸತ್ಪಕ್ಷೋಚ ಕುಂಭಾಂತರಿ ಕಾಶ್ಮೀರಾಗರುವಾಸಿತಾಂಗರುಚಿರೇ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಮಾತಾ ಅನ್ನಪೂರ್ಣೇಶ್ವರಿ. ಮಹಾಪೂಜೆಯ ಸಂದರ್ಭದಲ್ಲಿ ಭಕ್ತರು ಶಿಲಾತೀರ್ಥ ಮಂಟಪದಲ್ಲಿ ಕುಳಿತು ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ಮುಕ್ತವಾಗಿ ವೀಕ್ಷಿಸುತ್ತಾರೆ. ಶ್ರೀ ದೇವಿಗೆ ವಿವಿಧ ಆರತಿಗಳಿಂದ ಪೂಜೆ ಮಾಡುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಯಜ್ಞಕುಂಡದ ರೂಪದಲ್ಲಿದೆ ಇಲ್ಲಿನ ಗರ್ಭಗುಡಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ಇತರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿ ಬಂದು ದೇವಿಯ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ಥಾಪನೆಯಾದಂಥ ಈ ಕೊಡ್ಯಡ್ಕ ಹೊಸನಾಡು ದೇವಸ್ಥಾನ ಒಂದು ದೊಡ್ಡ ಬೃಹತ್ತಾದ ಒಂದು ದೇವಮಂದಿರ. ದೇವಸ್ಥಾನಗಳು ಸ್ಥಾಪನೆಯಾದದ್ದು ಶಾಂತಿಯ ನೆಲೆವೀಡಾಗಲಿಕ್ಕೆ. ಇಲ್ಲಿ ಒಬ್ಬ ಭಕ್ತ ಶಾಂತಿಯನ್ನು ನೆಲೆಸಿ ಬಂದಾಗ ಸಿಗುವಂತಹ ಅಪೂರ್ವ ಶಾಂತಿ ಈ ದೇವಸ್ಥಾನದಲ್ಲಿ ಸಿಗ್ತಾ ಇದೆ. ಕರ್ನಾಟಕದ ಎಲ್ಲ ಭಾಗದಿಂದ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಹೊರದೇಶದಿಂದ ಕೂಡ ಭಕ್ತಾದಿಗಳು ಇಲ್ಲಿ ಬಂದು ಅವರ ಇಲ್ಲಿ ದೇವಿಯ ದರ್ಶನ ಪಡೆದು ದೇವರ ದರ್ಶನ ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳು ಕೂಡ ಈ ಭವ್ಯವಾದ ದೇವಸ್ಥಾನವನ್ನು ನೋಡಿ ತುಂಬ ಆನಂದವನ್ನು ಪಟ್ಟು ನಮ್ಮಲ್ಲಿ ಅದರ ಬಗ್ಗೆ ನಮ್ಮ ಹತ್ರ ಹೇಳ್ತಾರೆ. ಇದರಿಂದ ನಮಗೆ ಕೂಡ ಅವರ ಇನ್ನೂ ಹೆಚ್ಚಿನ ಅವರಿಗೆ ನಮ್ಮ ಸೇವೆಯನ್ನು ಅವರಿಗೆ ಕೊಡಬೇಕಂತ ಒಂದು ಮನಸ್ಸಾಗ್ತದೆ. ಆದ್ದರಿಂದ ಇಲ್ಲಿ ಬರುವ ಭಕ್ತಾದಿಗಳು ಉತ್ತಮ ರೀತಿಯಲ್ಲಿ ನಡ್ಕೊಳ್ತಾರೆ, ನಮ್ಮ ಆದೇಶವನ್ನು ಸಹ ಪಾಲಿಸ್ತಾರೆ, ದೇವಿಯ ದರ್ಶನವನ್ನು ಒಳ್ಳೆಯ ರೀತಿಯಿಂದ ಪಡೀತಾರೆ. ನಂಬಿದ ಭಕ್ತರ ಕಾಮಧೇನು ಹೊಸನಾಡು ಕೊಡ್ಯಡ್ಕದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ. ಸೇವೆ ಮಾಡಿಸುವಂತ ಭಕ್ತರಿಗೆ ಅನ್ನಪೂರ್ಣೇಶ್ವರಿ ದೇವಿಯ ಎದುರಲ್ಲಿ ಪ್ರಾರ್ಥನೆ ಮಾಡಿಸಿ ಪ್ರಸಾದ ಕೊಡಲಾಗುತ್ತದೆ. ಶಿಸ್ತಾಗಿ ಅಚ್ಚುಕಟ್ಟಾಗಿ ಇಲ್ಲಿನ ದೇವತಾ ಕಾರ್ಯಗಳು ನಡೆಯುತ್ತದೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿನ ಪ್ರಧಾನ ಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪ್ರಸಾದ ಅನ್ನ ರೂಪದಲ್ಲಿ ದೊರೆಯುತ್ತದೆ. ವಿಶಾಲವಾಗಿರುವ ಶಿಲಾತೀರ್ಥ ಮಂಟಪದ ಒಳಗೆ ಕುಳಿತಾಗಲಂತೂ ಆಗುವ ಅನುಭವ ವರ್ಣಿಸಲಸಾಧ್ಯ. ಏಕೆಂದರೆ ಗರ್ಭಗುಡಿಯಲ್ಲಿ ಕಣ್ಣಿಗೆ ಕಾಣುವ ಚತುರ್ಭುಜೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ನೋಡಿದಾಗ ಸಾಕ್ಷಾತ್ಕಾರದ ಅನುಭವವಾಗುತ್ತದೆ. ಸೇವಾರ್ಥಿಗಳಿಗೆ ಹಾಗೂ ಭಕ್ತರಿಗೆ ಶಿಲಾತೀರ್ಥ ಮಂಟಪದಲ್ಲಿ ಭಜನೆ ಮಾಡಲು ಅವಕಾಶವಿದೆ. ಹರಿವಾಣದೊಂದಿಗೆ ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿಸುವುದು ಇಲ್ಲಿನ ಸೇವೆಗಳಲ್ಲಿ ಒಂದು. ದಿನನಿತ್ಯ ನೂರಾರು ಮಂದಿ ಭಕ್ತರು ಇಲ್ಲಿ ಅಕ್ಕಿ ಸೇವೆಯನ್ನು ಸಮರ್ಪಿಸುತ್ತಾರೆ. ಸೀರೆಯನ್ನು ದೇವರಿಗೆ ಅರ್ಪಿಸುವುದು, ಸ್ವಯಂವರ ಪಾರ್ವತಿ ಪೂಜೆ ಮತ್ತು ಚಂಡಿಕಾ ಯಾಗ ಇಲ್ಲಿನ ಮುಖ್ಯ ಸೇವೆಗಳು. ಶ್ರೀ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ, ಶಾಶ್ವತ ಅನ್ನದಾನ ಸೇವೆ, ಸರ್ವ ಸೇವೆ, ಹೂವಿನ ಪೂಜೆ, ಕುಂಕುಮಾರ್ಚನಾ ಸೇವೆ, ಅಕ್ಕಿ ಸಮರ್ಪಣಾ ಸೇವೆಯು ನಡೆಯುತ್ತಾ ಇರುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷ ಬೃಹತ್ ಆಂಜನೇಯನ ಮೂರ್ತಿ. ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳ ಪ್ರವೇಶಿಸಿದ ತಕ್ಷಣ ನಮಗೆ ಕಾಣಸಿಗುತ್ತದೆ ಸುಮಾರು 71 ಅಡಿ ಎತ್ತರದ ಆಂಜನೇಯನ ವಿಗ್ರಹ. ಸಂಜೀವಿನಿ ಪರ್ವತವನ್ನು ಹೊತ್ತು ನಿಂತಿರುವ ಬೃಹತ್ ಆಂಜನೇಯನ ಮೂರ್ತಿ ಬಹಳ ಆಕರ್ಷಕವಾಗಿದ್ದು, ಬರುವ ಭಕ್ತರೆಲ್ಲರೂ ಈ ಮೂರ್ತಿಯನ್ನು ಸಂದರ್ಶಿಸಿಯೇ ಒಳಬರುತ್ತಾರೆ. ದೇವಳದ ಮುಖ್ಯ ದ್ವಾರದ ಸನಿಹದಲ್ಲೇ ಇರುವ ಅತ್ಯಂತ ಸುಂದರವಾದ ಪವನಸುತ ಆಂಜನೇಯನ ಎತ್ತರದ ಮೂರ್ತಿ
ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರ ಮತ್ತು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ. ಆಂಜನೇಯನ ವಿಗ್ರಹದ ಪಕ್ಕದಲ್ಲಿಯೇ ಇದೆ ಬಹಳ ಸುಂದರವಾದ ಶಿರಡಿ ಸಾಯಿಬಾಬಾ ಮಂದಿರ. ಮಮತೆಯ ಸಾಕಾರ ಮೂರ್ತಿಯಾದ ಶಿರಡಿ ಸಾಯಿಬಾಬಾರಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸಿದ್ದು, ಮಂದಿರದ ಒಳಗೆ ಕಾಲಿಟ್ಟಂತೆಯೇ ಸಾಯಿಬಾಬರ ದರ್ಶನವಾಗುತ್ತದೆ. ಅಚ್ಚ ಬಿಳಿ ಬಣ್ಣದ ಸಾಯಿಬಾಬರ ಮೂರ್ತಿ ಒಂದು ಕ್ಷಣ ಎಂಥವರನ್ನು ಭಕ್ತಿಯ ಪರವಶತೆಗೆ ಒಳಗಾಗಿಸುತ್ತದೆ. ಇದು ಹೊಸನಾಡು ಹೊರನಾಡು ಥರನೇ ಇದೆ. ಆದರೆ ನಾವು ಫಸ್ಟ್ ಎಂಟ್ರಿ ಆದ್ವಲ್ಲ, ಎಂಟ್ರಿ ಆದ ತಕ್ಷಣ ಒಂದು ಹನುಮಾನ್ ಸ್ವಾಮಿ ದೇವಸ್ಥಾನ ವಿಗ್ರಹ ಕಾಣಿಸ್ತು. ಅದು ತುಂಬ ಚೆನ್ನಾಗಿದೆ. ವಿಗ್ರಹ ನಾವೆಲ್ಲೂ ನೋಡಿಲ್ಲ, ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಎಂಟ್ರಿ ಆದ ತಕ್ಷಣ ಲಾನು ಮತ್ತು ಅಲ್ಲಿ ಹೊರನಾಡು ಥರನೇ ಹೊಸನಾಡು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಮತ್ತು ಒಳಗಡೆ ಬಂದ ತಕ್ಷಣ ನಮ್ಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಾಣಿಸ್ತು. ಇಲ್ಲಿ ತುಂಬ ಚೆನ್ನಾಗಿರೋ ವಾತಾವರಣ, ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಬದಿಯಲ್ಲಿ ಅಯ್ಯಪ್ಪ ಕ್ಷೇತ್ರದ ಒಂದು ದೇವಸ್ಥಾನವನ್ನು ಇತ್ತೀಚೆಗೆ ನಿರ್ಮಿಸ್ತೇವೆ, ಅದರ ದರ್ಶನವನ್ನು ಪಡೆಯುತ್ತಾರೆ. ಹಾಗೂ ದೇವಸ್ಥಾನ ಮುಂದಿನ ಭಾಗದಲ್ಲಿ ಶಿರಡಿ ಸಾಯಿಬಾಬಾ ಅವರ ಮಂದಿರವನ್ನು ಹಾಗೂ ಅದರ ಆಶ್ವಾಸದಲ್ಲಿ ಪುರಂದರದಾಸರ ಒಂದು ಮೂರ್ತಿಯನ್ನು ಸ್ಥಾಪಿಸಿ ಅದನ್ನು ಸಹ ಮಾಡಿಸ್ತಾರೆ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಪಾಪನಾಶನಕರಿ ಪ್ರತ್ಯಕ್ಷ ಮಾಹೇಶ್ವರಿ. ದೇವಸ್ಥಾನದ ಹೊರಾಂಗಣದಲ್ಲಿದೆ ಅಯ್ಯಪ್ಪ ಸ್ವಾಮಿಯ ಗುಡಿ. ದಿನನಿತ್ಯವೂ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ನಡೆಯುತ್ತದೆ. ಆಂಜನೇಯನ ಬೃಹತ್ ಮೂರ್ತಿಯ ಪಕ್ಕದಲ್ಲಿಯೇ ಇದೆ ದಾಸ ಶ್ರೇಷ್ಠರಾದ ಪುರಂದರದಾಸರ ವಿಗ್ರಹ. ದೇವಸ್ಥಾನದ ಹೊರಾಂಗಣದಲ್ಲಿ ಗಮನ ಸೆಳೆಯುವಂತಹ ಪ್ರಾಣಿ ಸಂಗ್ರಹಾಲಯವೂ ಇದೆ. ಅಯ್ಯಪ್ಪ ಗುಡಿಯ ಪಕ್ಕದಲ್ಲೇ ಹಾದು ಹೋಗುವಾಗ ಸಿಗುತ್ತದೆ ಗೋಶಾಲೆ. ಹಲವು ತಳಿಯ ಹಸುಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಲಾಗುತ್ತದೆ ಇಲ್ಲಿ. ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನಡೆಸಲು ಇಲ್ಲಿ ಅಚ್ಚುಕಟ್ಟಾದ ಸಭಾಂಗಣವೂ ಇದೆ. ಇಲ್ಲಿನ ವಾರ್ಷಿಕ ಜಾತ್ರೋತ್ಸವ ಬಹಳ ಅದ್ದೂರಿಯಿಂದ ನಡೆಯುತ್ತದೆ. ಜನವರಿ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲಿನ ಜಾತ್ರೆಯು ನಡೆಯುತ್ತದೆ. 5 ದಿನಗಳ ಕಾಲ ಇಲ್ಲಿ ನಡೆಯುವ ಜಾತ್ರೋತ್ಸವಕ್ಕೆ ಊರ ಪರವೂರಿನಿಂದ ಸಾವಿರಾರು ಭಕ್ತರು ಆಗಮಿಸಿ ಸಂತಸದಿಂದ ಪಾಲ್ಗೊಂಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಬೆಳಿಗ್ಗೆ ದೇವಿಯ ಮೂಲ ವಿಗ್ರಹಕ್ಕೆ ಅಭಿಷೇಕದಿಂದ ಇಲ್ಲಿನ ಪೂಜೆಗಳು ಆರಂಭವಾಗುತ್ತದೆ. ವಿಶೇಷ ವಸ್ತ್ರ ಆಭರಣಗಳ ಅಲಂಕಾರದಿಂದ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆರಾಧಿಸುತ್ತಾರೆ. ಮಧ್ಯಾಹ್ನ ದೇವಸ್ಥಾನದ ಅಂಗಣದ ಒಳಗೆ ದರ್ಶನ ಬಲಿ ಸೇವೆ ನಡೆಯುತ್ತದೆ. ಇಲ್ಲಿನ ದರ್ಶನ ಬಲಿ ಸೇವೆಯನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ವೇದ ಮಂತ್ರಗಳ ಉಚ್ಚಾರಣೆಯೊಂದಿಗೆ ಸಂಗೀತ ಚೆಂಡೆ ವಾದನಗಳ ಮೂಲಕ ಇಲ್ಲಿ ದರ್ಶನ ಬಲಿ ಸೇವೆ ನಡೆಯುತ್ತದೆ. ನಂತರ ದೇವರನ್ನು ಹೊರಗೆ ಅಲಂಕಾರಗೊಂಡಿರುವ ಬ್ರಹ್ಮ ರಥದಲ್ಲಿ ಕುಳ್ಳಿಸುತ್ತಾರೆ. ಗಜರಾಜನು ಚಾಮರವನ್ನು ಬೀಸುತ್ತಾ ಗಾಂಭೀರ್ಯದಿಂದ ಮುಂದೆ ಸಾಗುತ್ತಿರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಸಿಂಗಾರಗೊಂಡಿರುವ ಬ್ರಹ್ಮರಥವನ್ನು ಭಕ್ತರು ಭಕ್ತಿಯಿಂದ ದೇವರ ನಾಮಸ್ಮರಣೆಯೊಂದಿಗೆ ಮುಖ್ಯ ದ್ವಾರದವರೆಗೆ ಎಳೆಯುತ್ತಾರೆ. ಅಲ್ಲಿಂದ ದೇವರನ್ನು ಹೊತ್ತುಕೊಂಡು ಬಂದು ಪಲ್ಲ ಪೂಜೆಯನ್ನು ನೆರವೇರಿಸುತ್ತಾರೆ. ನಂತರ ಅನ್ನಪೂರ್ಣೇಶ್ವರಿ ದೇವಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ. ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಗರ್ಭಗುಡಿಯ ಪಕ್ಕದಲ್ಲೇ ಇದೆ ಸುಂದರವಾದ ಶ್ರೀ ತುಳಸಿ ಪೀಠ.
ವಿಘ್ನ ನಾಶಕ ಪ್ರಸನ್ನ ಗಣಪತಿ ದೇವರಿಗೆ ಇಲ್ಲಿ ಮಂಗಳವಾರ ಮತ್ತು ಸಂಕಷ್ಟಹರ ಚತುರ್ಥಿಯಂದು ವಿಶೇಷ ಅಪ್ಪ ಪೂಜೆ ನಡೆಯುತ್ತದೆ. कैलासाचलकन्दरालयकरी गौरी उमाशङ्करी कौमारी निगमार्थगोचरकरी ओङ्कारबीजाक्षरी मोक्षद्वारकवाटपाटनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी माता अन्नपूर्णेश्वरी दृश्यादृश्य विभूति पावनकरी ब्रह्मांड भाण्डोदरी लीला नाटक सूत्र खेलनकरी विज्ञान दीपांकुरी श्री विश्वेश्वर मन प्रमोदनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी माता अन्नपूर्णेश्वरी. ಈ ಪ್ಲೇಸಿಗೆ ಬಂದು ಇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂದು ಆನಂದವಾದ ರೀತಿಯಲ್ಲಿ ಬಾಗಿಲಲ್ಲೇ ನಮಗೆ ಆನಂದ ಸಿಕ್ಬಿಡ್ತು. ಮತ್ತು ಜೊತೆಗೆ ಅದ್ರ ಹೆಸರು ಕೇಳಿದ ತಕ್ಷಣ ಅನ್ನಪೂರ್ಣೆ ಅಂದಾಗಲೇ ನಮಗೆ ಮುಂಚೆಯಿಂದ ನಾವು ಕೇಳ್ಕೊಂಬಂದಿರೋ ಹೆಸರು ಅನ್ನಪೂರ್ಣೆ ಅಂದರೆ ನಮಗೆ ತುಂಬ ಅಮೃತರೇ ಕೊಡೋವಂಥ ತಾಯಿ ಅಂತ ನಮಗೆ ಅನಿಸುತ್ತೆ. ಅದರಿಂದ ನಮಗೆ ಅನ್ನಪೂರ್ಣೇಶ್ವರಿ ನೋಡಿದ್ರ ತಕ್ಷಣ ನಮಗೆ ಒಂದು ಆ ಭಾವನೆ ಬರುತ್ತೆ. ನಮ್ಮ ವಾತಾವರಣ ಅಂತೂ ಆ ತಾಯಿ ನಮ್ಮ ಎಲ್ಲ ಈ ಸುತ್ತಮುತ್ತ ಎಲ್ಲ ಅವಳೇ ಆವರಿಸ್ಕೊಂಡಿದ್ದಾಳೇನೋ ಅನ್ನೋ ಮಟ್ಟಕ್ಕೆ ನಮ್ಮ ಮನಸ್ಸಲ್ಲಿ ಪ್ರಭಾವ ಬೀರುತ್ತೆ. ಆ ತಾಯಿ ನೋಡ್ತಾ ಇದ್ರೆ ಇನ್ನೂ ನಮಗೆ ಈ ಕಣ್ಣುಗಳು ಇನ್ನೂ ಸಾಕಾಗ್ತಾ ಇಲ್ವೇನೋ, ಇನ್ನೂ 4 ಕಣ್ಣು ಕೊಟ್ಟಿದ್ರು ನಮ್ಮ ತಾಯಿ ನೋಡ್ಬೋದು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಆ ತಾಯಿ ಮಹಿಮೆನ ನಮಗೆ ಕಣ್ಣಿಗೆ ಕಾಣುತ್ತೆ. ಈ ಪ್ಲೇಸ್ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಾವು ಕೇಳ್ತಾ ಇರೋದು ಇದೇ ಫಸ್ಟು, ಆದರೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಇದ್ರ ಪ್ರಭಾವ ಏನು, ಇಲ್ಲಿ ಯಾವ ಥರ ವಾತಾವರಣ ಇದೆ, ಇಲ್ಲಿ ನಾವು ಹೆಂಗೆ ಇದು ಮಾಡ್ಬೋದು ಅನ್ನೋಷ್ಟು ನಮಗೆ ಸಂತೋಷ ಆಯಿತು. ಒಂದೊಂದರಲ್ಲೂ ನಾವು ಬಂದು ಇಳಿದಿದ ತಕ್ಷಣ ಇಲ್ಲಿನ ಕಲೆ ಶಿಲೆಗಳೆಲ್ಲ ನೋಡಿದಾಗ ನಮಗೆ ಭಾಳ ಆನಂದ. ಇನ್ನೂ ಸ್ವಲ್ಪ ತಿದ್ದು ಮುಂಚೆನೇ ಬರ್ಬೋದಾಗಿತ್ತು, ನಮಗೆ ಗೊತ್ತೇ ಇರಲಿಲ್ಲ ನೋಡು ಅನ್ನೋಷ್ಟು ಮಟ್ಟಕ್ಕೆ ನಮ್ಮ ಮನಸ್ಸು ಆನಂದನ ಕೊಡ್ತು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ದೇವಸ್ಥಾನದ ಹೊರಾಂಗಣದಲ್ಲಿ ವಿಶಾಲವಾದ ಭೋಜನ ಗೃಹವಿದ್ದು ದಿನನಿತ್ಯ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ಶಿಸ್ತುಬದ್ಧವಾಗಿ ಮತ್ತು ಅಷ್ಟೇ ಶುಚಿಯಾಗಿ ಇದೆ ಇಲ್ಲಿನ ಭೋಜನ ಗೃಹ. 6,000 ಚದರ ಅಡಿ ವಿಸ್ತೀರ್ಣವುಳ್ಳ ಅನ್ನಪೂರ್ಣ ಭೋಜನ ಗೃಹದಲ್ಲಿ ವರ್ಷದ 365 ದಿನಗಳಲ್ಲಿಯೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ದೇವಳದ ಸಿಬ್ಬಂದಿಗಳು ಅತ್ಯಂತ ಪ್ರೀತಿಯಿಂದ ಭೋಜನವನ್ನು ಉಣಬಡಿಸುತ್ತಾರೆ. ಅತ್ಯಂತ ಅನುಭವವುಳ್ಳ ಪಾಕತಜ್ಞರು ಶುಚಿಯಾಗಿ ರುಚಿಯಾಗಿ ಊಟವನ್ನು ತಯಾರಿಸುತ್ತಾರೆ. ಇಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಇಲ್ಲಿನ ಅನ್ನಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನದ ವ್ಯವಸ್ಥೆ ಈ ದೇವಸ್ಥಾನದ ಒಂದು ವಿಶೇಷತೆಯಾಗಿರುತ್ತದೆ. ಮಧ್ಯಾಹ್ನ ಮತ್ತು ಸಾಯಂಕಾಲ ಅನ್ನಪ್ರಸಾದವು ಸದಾ ಯಶಸ್ವಿಯಾಗಿ ನಡೆಸಿಕೊಂಡು ಬರುವಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಮಹಾತಾಯಿ ಸರ್ವಮಂಗಳವನ್ನು ಉಂಟು ಮಾಡಿ ಸದಾ ಕಾಪಾಡಲಿ ಅಂತ ಹೇಳಿ ತಾಯಿ ದೇವರಲ್ಲಿ ಪ್ರಾರ್ಥನೆ. ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ತಲುಪಲು ಮಂಗಳೂರು, ಉಡುಪಿ, ಕಾರ್ಕಳ, ಮೂಡಬಿದ್ರೆಯಿಂದ ಬಸ್ಸಿನ ನೇರ ಸೌಲಭ್ಯವಿದೆ. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಿಂದ ಬೇಕಾದರೂ ಅತ್ಯಂತ ಸುಲಭವಾಗಿ ಬರಬಹುದು ಇಲ್ಲಿಗೆ. ಬರುವ ದೂರದ ಊರಿನ ಭಕ್ತಾದಿಗಳಿಗೆ ಇಲ್ಲಿ ವಸತಿ ಸೌಕರ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯೂ ಇದೆ. ವಿಶಾಲವಾದ ಜಾಗದಲ್ಲಿ ಅತ್ಯಂತ ಬೃಹನ್ಮೂರ್ತಿ ಇರುವಂತಹ ಒಂದು ದೇವಸ್ಥಾನ. ಎಲ್ಲ ಕಡೆಗಳಿಂದಲೂ ಪ್ರಯಾಣದ ಸೌಕರ್ಯ ಇರುವಂತಹ, ವಾಹನ ಸೌಕರ್ಯ ಇರುವಂತಹ ದೇವಸ್ಥಾನ ಆಗಿದೆ. ನೇರವಾಗಿ ನಾವು ಸುಬ್ರಹ್ಮಣ್ಯದಿಂದ ಹೊರಟರೆ ಧರ್ಮಸ್ಥಳದಿಂದ ಜೈನಕಾಶಿ ಮೂಡುಬಿದಿರೆ,
ಮೂಡುಬಿದಿರೆಯಿಂದ ಈ ಹೊಸನಾಡು ದೇವಸ್ಥಾನ, ಇಲ್ಲಿಂದ ಮುಂದೆ ಪಡುಬಿದ್ರಿ ಅಥವಾ ಬೆಳ್ಮಾಣಿಗಾಗಿ ಉಡುಪಿಯಿಂದ ಮುಂದೆ ಹಾಗೆ ಕಾರವಾರ, ಗೋವಾ, ಒಂದು ಸ್ಟ್ರೈಟ್ ರೋಡ್, ಒಂದು ನೇರವಾದ ಸಂಪರ್ಕ ಇರುವಂತಹ ಒಂದು ಅತಿ ಹೆಚ್ಚು ದೇವಸ್ಥಾನಗಳೇ ಇರುವಂತಹ ಇದು ಮಾರ್ಗ ಆಗಿದೆ. ಬರುವ ಭಕ್ತಾದಿಗಳಿಗೂ ಅನುಕೂಲವಾಗುವಂತೆ ಇಲ್ಲಿ ವಿಶಾಲವಾದ ಅನ್ನ ಭೋಜನ ಶಾಲೆ ಹಾಗೂ ಅವರಿಗೆ ಉಳ್ಕೊಳ್ಳುವಂಥ ಸಂದರ್ಭ ಬಂದರೆ ನಾವು ಗೆಸ್ಟ್ ಹೌಸ್ ಅಂತ ಮಾಡಿದ್ದೇವೆ, ಅಲ್ಲಿ ಉಳ್ಕೊಳ್ತಾರೆ. ಅದನ್ನು ಅವರು ಮುಂಚಿತವಾಗಿ ತಿಳಿಸಿದರೆ ನಾವು ಅದರ ಎಲ್ಲ ಏರ್ಪಾಡನ್ನು ನಾವು ಮಾಡ್ತೇವೆ. ಪಕ್ಷಿ ನೋಟದಿಂದ ನೋಡಿದಾಗ ಕಾಣುವ ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದೃಶ್ಯ ನಯನ ಮನೋಹರ. ಸುಂದರ ಹಸಿರು ಪರಿಸರದ ನಡುವೆ ಇರುವಂತಹ ಶ್ರೀ ಕ್ಷೇತ್ರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬೃಹತ್ ಆಂಜನೇಯನ ಮೂರ್ತಿ ಇಲ್ಲಿನ ಮೆರುಗನ್ನು ಇನ್ನೂ ಹೆಚ್ಚಿಸುತ್ತಿದೆ. ಜಗನ್ಮಾತೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಬರುವ ಭಕ್ತಾದಿಗಳ ಮನೋಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಕೊಡ್ಯಡ್ಕದಲ್ಲಿ ನೆಲೆ ನಿಂತಿದ್ದಾಳೆ. ಸ್ವಚ್ಛವಾಗಿರುವಂತಹ ದೇವಸ್ಥಾನದ ಒಳಾಂಗಣ ಮತ್ತು ಹೊರಾಂಗಣ ಭಕ್ತಾದಿಗಳ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ಅತ್ಯಂತ ಸುಂದರವಾಗಿ ನಿರ್ಮಿತವಾಗಿದೆ ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ, ಪ್ರಸನ್ನ ಗಣಪತಿ, ಆಂಜನೇಯ, ನವಗ್ರಹ ಗುಡಿ, ನಾಗದೇವರ ಸಾನ್ನಿಧ್ಯದೊಂದಿಗೆ ಪ್ರಧಾನ ಶಕ್ತಿಯಾಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಇಲ್ಲಿ ಬರುವಂತಹ ಭಕ್ತರನ್ನು ಹರಸುತ್ತಾ ಇರುವುದು ಈ ಕ್ಷೇತ್ರದ ಮಹಿಮೆಗೆ ಸಾಕ್ಷಿ. ನೆಮ್ಮದಿಯ ಶಾಂತಿಯ ಪರಿಸರ ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಜಗನ್ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಕೊಡ್ಯಡ್ಕದ ಸುಂದರ ಪರಿಸರದಲ್ಲಿ ನೆಲೆ ನಿಂತು ಭಕ್ತರ ಹೃದಯದಲ್ಲಿ ಸ್ಥಾಪಿತವಾಗಿದ್ದಾಳೆ. ತಾಯಿ ಮಕ್ಕಳನ್ನು ಸಲಹುವಂತೆ ಇಲ್ಲಿಗೆ ಬರುವ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾ ನೆಮ್ಮದಿಯ ಶಾಂತಿಯ ಜೀವನವನ್ನು ನೀಡುತ್ತಿದ್ದಾಳೆ. ಭಕ್ತರ ಪಾಲಿನ ಇಷ್ಟಾರ್ಥಗಳನ್ನು ನಡೆಸುವ ಕಾಮಧೇನು ಕೊಡ್ಯಡ್ಕ ಹೊಸನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ. नित्यानन्दकरी वराभयकरी सौन्दर्यरत्नाकरी निर्धूताखिल पापनाशनकरी प्रत्यक्ष माहेश्वरी प्राणेयाचलवंशपावनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी, माता अन्नपूर्णेश्वरी, माता अन्नपूर्णेश्वरी.